ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಬಹಳ ಗೌರವದಿಂದ ನೋಡಿದ್ದೀರಿ. ಅಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಅಜ್ಜನ್ನು ಕರೆದಿರಿ ನೀವು, ಪಾಪ ಆಶೀರ್ವಾದ ಮಾಡೋಂಥಬ್ಬ ದೈವ ಸ್ವರೂಪಿ ಕೂಡ, ಅವನು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಅನೇಕ ವಿಟ್ನೆನಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳಕ್ಕೆ ಹೋಗುವುದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ. ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆಯೂ ಇಲ್ಲ, ನಂದು ಅನ್ಸ್ಕೊಳ್ಳೋಕೆ ಅವಶ್ಯಕತೆಯೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ. ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರುಬಲೆಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನು ಅಕ್ವಿಷನ್ನು, ಲ್ಯಾಂಡ್ ಅಕ್ವಿಷನ್ನು ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್, ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ನು ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದೆ. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು ನಮ್ಮ ಮಿಲ್ಕ್ ಅಧ್ಯಕ್ಷರಿದ್ರು, ರಾಮಯ್ಯ ಅಂತ ಇದ್ರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರದ್ದು, 2,500 ಎಕರೆ ರೈತರದು. ಇವತ್ತು ಏನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತಿಲ್ಲ. ಕೃಷ್ಣ ಸಾಹೇಬ್ರ ಕಾಲದಲ್ಲಿ ITBT ಯೋಜನೆ, ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನನ್ನು ಕಳ್ಕೊಂಡು, ಇವತ್ತು ಆ ಜಮೀನುಗಳೆಲ್ಲ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳಂಥದ್ದು ನಾನು ಕಿವಿಲಿ ಕೇಳ್ತಾ ಇದ್ದೀನಿ. ಅವರು ಯಾರವರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವರು ಜಮೀನು ಕಳ್ಕೊಂಡವರು, ರೈತರ ಕಳ್ಕೊಂಡವರು, ಯಾರು ಮಾಡಿದ್ರು, ಯಾವ ಕಾಲದಲ್ಲಾಯಿತು, ಅದು ನಾನೇನು ವಿವರಣೆ ಮಾಡಬೇಕಾದಿಲ್ಲ. ಆದರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಗ ಯಾರಾಗಿದ್ರು? ಕುಮಾರಸ್ವಾಮಿ. ನೀವು ಜೊತೆಲಿದ್ರ? ಸಮ್ಮಿಶ್ರ ಸರ್ಕಾರ ನೀವು ಇದ್ರು. ಸಮ್ಮಿಶ್ರ ಸರ್ಕಾರ, ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೀತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿ ಆಗಬೇಕು ಅಂತೇಳಿ, ಅದೇ ಡೇಟ್ ಹೇಳ್ತಾ ಇದ್ದೀನಿ, 23 ಸೇಮ್ ಡೇಟ್. ನಂದಗುಡಿ, ಕಸ್ಬಾ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತ್ತೂರು, ಈ ಎಲ್ಲ ಕಡೆ ಒಂದು ಯೋಜನೆ ಆಗಬೇಕು ಅಂತೇಳಿ ಅವರು ತೀರ್ಮಾನವನ್ನು ಮಾಡಿದ್ರು. ಟೌನ್ಶಿಪ್ ಮಾಡಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ ಮೇಲೆ 28/6/6 ಇದನ್ನ BMRD ಇಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸ್ನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಈ BMRD ಇಂದ PPP ಮಾದರಿಯಲ್ಲಿ
ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರ್ನ ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ, ಜನತಾದಳ ಮತ್ತು ಬಿಜೆಪಿಯವರು. ಅದೇನು ನನಗೆ ಗೊತ್ತಿಲ್ಲ, ಅದು ಈಗ ಬಾಲಣ್ಣ ಹೇಳೋದು 2020 ಅಂತ. ಅದಾದ್ಮೇಲೆ 11/6/2007 ಅಡಿಷನಲ್ ಗ್ರಾಮಗಳು ಹೊಸಗೆ ಎಲ್ಲಿ ನೆನ್ನೆ ಗಲಾಟೆ ಆಗಿದೆಲ್ಲ ಆ ಜಾಗನ ಮರಂಡಳ್ಳಿ, ಮಂಡ್ಲಳ್ಳಿ, ವಡೇರಳ್ಳಿ ಭಾಗಶಃ ಗ್ರಾಮಗಳನ್ನು ಹೊಸಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ. ಆಗ ಗೌರವಾನ್ವಿತ ಅಶೋಕ್ ಅವರು ಸಚಿವರಾಗಿದ್ದರು, ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರುವಂಥ ಜಾಗದಲ್ಲಿ ಅವ್ರು ಕೂತ್ಕೊಂಡಿದ್ದರು. ಸೊ ತಿರ್ಗಾ 2010ಕ್ಕೆ ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನು ಮುಂದುವರಿಸಬೇಕು ಅಂತೇಳಿ 2ನೇ ಬಾರಿಗೆ ಗ್ಲೋಬಲ್ ಟೆಂಡರ್ನ ಕರೆದು PPP ಮಾಡಲಲ್ಲಿ ಅವರು ಕೂಡ ಆಹ್ವಾನವನ್ನು ಕೊಟ್ಟರು. ಆಗ ಕೂಡ ಅಶೋಕ್ ರವರು ಸಚಿವರಾಗಿದ್ದರು, ಅವರು ಕೂಡ ಅದಕ್ಕೆ ಸಚಿವರಾಗಿದ್ದರು.